ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 22-23 ವಾಕ್ಯಗಳು. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದದ್ದು, ದುರಾಸೆಗಳಿಗೆ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯೇಸುವಿನಲ್ಲಿರುವ ಸತ್ಯೋಪದೇಶ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದದ್ದು, ದುರಾಶೆಗಳಿಗೆ ಮತ್ತು ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಪ್ರಿಯರೇ, ನಾವು ಗಮನಿಸ್ತಾ ಇದ್ದೇವೆ. ಅಂದರೆ ಇಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಂದಿನ ಸ್ವಭಾವಗಳನ್ನು ತೆಗೆದು ಹಾಕಿಬಿಡಬೇಕು. ಇಂದಿನ ಸ್ವಭಾವಗಳೇನು? ನಾವು ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ, ನಾವು ದೀಕ್ಷಾ ಸ್ನಾನ ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಅನೇಕ ಲೋಕದ ಕಾರ್ಯಗಳಲ್ಲಿ ನಾವು ಇದ್ದೆವು. ಯಾವುದೆಂದರೆ, ಕೆಲವು ಕಾರ್ಯಗಳನ್ನು ನಾನು ಉದಾಹರಣೆಗೆ ಕೊಡ್ತೇನೆ. ಪಾಪದ ಕಾರ್ಯಗಳು, ವ್ಯಭಿಚಾರ, ವೇಸಿತನ, ಇಂಥ ಕಾರ್ಯಗಳಾಗಿರ್ಬೋದು, ಅಥವಾ ಸುಳ್ಳು, ಮೋಸ ಇಂಥ ಕಾರ್ಯಗಳಾಗಿರ್ಬೋದು, ಅಥವಾ ಇನ್ನು ಬೇರೆ ಬೇರೆ ವಿಧಾನದ ಕಾರ್ಯಗಳಾಗಿರ್ಬೋದು. ಅದು ಯಾವುದೇ ಆಗಿರಲಿ, ದೇವರಿಗೆ ಇಷ್ಟವಿಲ್ಲದಂಥ ಕಾರ್ಯಗಳು, ಚಾಡಿ ಮಾತುಗಳು, ಚುಚ್ಚು ಮಾತುಗಳು, ಕಾಮ, ಕ್ರೋಧ, ಮದ, ಮತ್ಸರ, ಲೋಭೆ, ಹೊಟ್ಟೆಕಿಚ್ಚು, ಅಸೂಹೆ, ಇಂಥ ಕಾರ್ಯಗಳನ್ನು ನಾವು ಮೊದಲೇದಾಗಿ ಬಿಟ್ಟು ಬಿಡಬೇಕಂತೆ. ನೋಡ್ರಿ, ದೇವರ ಆತ್ಮನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ನೀವು ಏನಾಗಿರ್ಬೇಕಂತೆ, ಯೇಸುವಿನಲ್ಲಿರುವ ಸತ್ಯೋಪದೇಶವೇ ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ, ಅಂದರೆ ಇದಕ್ಕಿಂತ ಹಿಂದ್ಗಡೆ ಇದ್ದಂಥ ನಡತೆಯನ್ನು ನಾವು ಅನುಸರಿಸಬಾರ್ದು. ಇದರ ಹಿಂದ್ಗಡೆ ನಾವು ವಿಗ್ರಹ ಆರಾಧನೆ ಮಾಡ್ತಾ ಇದ್ವಿ, ವಿಗ್ರಹಗಳಿಗೆ ನೈವೇದ್ಯವನ್ನು ಇಡ್ತಾ ಇದ್ವಿ, ಅನೇಕ ರೀತಿಯಾದಂಥ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ವಿ. ಅಂಥ ಕಾರ್ಯಗಳನ್ನು ನಾವು ಮಾಡಬಾರ್ದು. ಯಾಕೆಂದರೆ ನಾವು ನೂತನ ಸೃಷ್ಟಿಗಳು, ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಬೇಕು. ಎರಡನೇದಾಗಿ ದೇವರ ಆತ್ಮನ ಹೇಳ್ತಿದ್ದಾನೆ, ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಪೂರ್ವ ಸ್ವಭಾವ ಯಾವುದಂದರೆ, ಪ್ರಿಯ ದೇವರ ಮಕ್ಕಳೇ, ಪೂರ್ವಿಕವಾಗಿ ನಾವು ಹುಟ್ಟಿದಾಗಿಂದ ಬಂದಂಥ ಕೆಲವು ಗುಣಲಕ್ಷಣಗಳು, ಕೋಪ ಆಗಿರ್ಬೋದು, ಮದ ಮತ್ಸರಗಳು, ಲೋಭೆ, ಹೊಟ್ಟೆಕಿಚ್ಚು, ಅಸೂಹೆ, ಅಥವಾ ಚಾಡಿ ಮಾತು, ಚುಚ್ಚು ಮಾತು, ಇನ್ನೊಬ್ಬರ ಬಗ್ಗೆ ಇಲ್ಲದು ಸಲ್ಲದನ್ನು ಮಾತನಾಡುವುದು, ನಮ್ಮ ಪಾಪಗಳನ್ನು ನಾವು ಅರಿಕೆ ಮಾಡದೆ ಇರುವಂಥದ್ದಾಗಿರ್ಬೋದು, ಅನೇಕ ರೀತಿಯಾದಂಥ ಕಾರ್ಯಗಳನ್ನು ನಾವು ಹೇಳ್ಬೋದು. ಇಂಥ ಪೂರ್ವ ಸ್ಥಿತಿಯಾದ ಸ್ವಭಾವಗಳು, ನಮ್ಮೊಳಗಿರುವಂಥ ಪೂರ್ವ ಸ್ವಭಾವಗಳನ್ನು ತೆಗೆದು ಬಿಡಬೇಕು. ನೋಡ್ರಿ, ದೇವರ ಆತ್ಮ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಅದು ಮೋಸಕರವಾದದ್ದು, ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು ಆಗಿದೆ. ಯಾವುದು? ಅದು ಮೋಸಕರವಾಗಿದೆ, ಅದು ದುರಾಸೆಗೆ ಒಳಪಡಿಸುತ್ತೆ. ನಮ್ಮನ್ನು ಆಸೆಗೆ, ಅಂದರೆ ಆಸೆ ಬೇರೆ, ದುರಾಸೆನೇ ಬೇರೆ. ಪ್ರಿಯರೇ, ನಾವು ಆಸೆ ಪಡೋದು ಸಾಮಾನ್ಯವಾಗಿ ಎಲ್ಲರೂ ಆಸೆ ಪಡ್ತೇವೆ. ಆದರೆ ದುರಾಸೆ ಅನ್ನೋಂಥದ್ದು ಏನಂದರೆ, ಆಸೆಗಿಂತಲೂ ಮಿಗಿಲಾಗಿ ಹೆಚ್ಚಾಗಿ ಆಸೆ ಪಡುವಂಥದ್ದು, ಅದನ್ನು ದುರಾಸೆ ಅಂತೇಳಿ ಹೇಳ್ತೇವೆ. ಇಂಥ ಕಾರ್ಯಗಳನ್ನು ನಾವೇನು ಮಾಡಬಾರ್ದು, ಇಂಥ ಕಾರ್ಯಗಳಿಗೆ ನಾವು ಒಳಗಾಗುತ್ತೇವೆ. ನೋಡ್ರಿ, ದೇವರ ಆತ್ಮನ ಹೇಳ್ತಿದ್ದಾನೆ, ಅದು ಮೋಸಕರವಾದದ್ದು, ದುರಾಶೆಗಳಿಗೆ ಕೆಟ್ಟು ಹೋಗುವಂಥದ್ದು ಆಗಿವೆ. ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಪ್ರಿಯ ದೇವರ ಮಕ್ಕಳೇ, ನಾವು ಶಾರೀರಿಕವಾಗಿ ಮಾತ್ರ ನೂತನ ಸ್ವಭಾವಿಗಳಾಗಿ ಇರ್ತೇವೆ, ಆದರೆ ಆಂತರಿಕದಲ್ಲಿ ನೂತನ ಸ್ವಭಾವಿಗಳಾಗಿರೋದಿಲ್ಲ. ಒಂದು ಉದಾಹರಣೆಗೆ, ನಾವು ಶರೀರದಲ್ಲಿ ಕ್ರೈಸ್ತರು ಅಂತೇಳಿ ಹೇಳ್ಕೊಳ್ತೇವೆ, ನಮ್ಮ ಬಾಯಿಂದ ಕ್ರೈಸ್ತರು ಅಂತ ಹೇಳ್ಕೊಳ್ತೇವೆ, ಆದರೆ ನಾವು ಮಾಡಬೇಕಾದಂಥ ಪಾಪಗಳು, ನಾವು ಮಾಡ್ತಿದ್ದಂಥ ಹಳೆ ಕಾರ್ಯಗಳು, ಹಳೆ ಸಂಗತಿಗಳನ್ನು ನಾವು ಫಾಲೋ ಮಾಡ್ತಾನೆ ಇರ್ತೇವೆ. ಅಂದರೆ ನಮ್ಮ ಮನಸ್ಸು ಬದಲಾವಣೆ ಆಗಲಿಲ್ಲ. ನಮ್ಮ ಮನಸ್ಸು ಸರಿಯಾದ ರೀತಿಯಲ್ಲಿ ಬದಲಾವಣೆ ಆದ್ರೇನೆ ನಿಜವಾಗಿ ನಾವು ಕ್ರೈಸ್ತನಿಗೆ ಇರಲಿಕ್ಕೆ ಸಾಧ್ಯ. ಆದ್ರಿಂದ ದೇವರ ಆತ್ಮನು ಸ್ಪಷ್ಟವಾಗಿ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಒಬ್ಬನು ಕ್ರಿಸ್ತನಲ್ಲಿ ಇದ್ದರೆ ಆತನು ನೂತನ ಸೃಷ್ಟಿಯಾದನು, ಹಳೇದೆಲ್ಲ ಹೋಯಿತು, ಎಲ್ಲವೂ ನೂತನವಾಯಿತು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಹೊಸ ಸೃಷ್ಟಿಗಳಾಗಬೇಕಂದ್ರೆ ಮೊದಲನೇದಾಗಿ ನಮ್ಮ ಅಂತರ್ಯವು, ನಮ್ಮ ಮನಸ್ಸು ಮೊದಲನೇದಾಗಿ ನೂತನವಾಗಬೇಕು. ನಮ್ಮ ಮನಸ್ಸೇ ನೂತನವಾಗಲಿಲ್ಲ ಅಂದರೆ, ನಮ್ಮ ಹೃದಯ ನೂತನವಾಗಲಿಲ್ಲ ಅಂದರೆ, ನಮ್ಮ ಆಲೋಚನೆಗಳು ನೂತನವಾಗಲಿಲ್ಲ ಅಂದರೆ, ನಾವು ಕ್ರೈಸ್ತರಾಗಿದ್ದು ಕೂಡ ವ್ಯರ್ಥವಾಗಿರ್ತೇವೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದ ಪ್ರಕಾರ ನಾವೇನು ಮಾಡೋಣ ಅಂದರೆ, ನೂತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳುವವರಾಗಿರೋಣ. ನೋಡ್ರಿ, ದೇವರ ಆತ್ಮನ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ
ನೂತನ ಸ್ವಭಾವವನ್ನು ಧರಿಸಿಕೊಳ್ಳ್ರಿ. ಅಂದರೆ ನಾವು ಅಂತರಂಗದಲ್ಲಿ ಹೊಸಬರಾಗಬೇಕು, ನಮ್ಮ ಹೃದಯ ಮಾರ್ಪಾಡಾಗಬೇಕು, ನಮ್ಮ ಮನಸ್ಸು ಹೊಸದಾಗಿ ಮಾರ್ಪಾಡಾಗಬೇಕು. ಇದು ಮಾರ್ಪಾಡಾಗೋದಾದರೆ ನಮ್ಮ ಜೀವಿತದಲ್ಲಿ ನಾವು ಮತ್ತೆ ಹಳೇ ಕಾರ್ಯಗಳಲ್ಲಿ, ಹಳೇ ಪದ್ಧತಿಗಳಲ್ಲಿ, ಹಳೇ ಪಾಪದಲ್ಲಿ, ಹಳೇ ರೀತಿಯ ವ್ಯಕ್ತಿಯಾಗಿ ನಾವು ಜೀವಿಸೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನಮ್ಮ ಅಂತರ್ಯವು ಹೊಸದಾಗಿದೆ. ನಮ್ಮ ಅಂತರಂಗ ಹೊಸದಾಗಿರುವಾಗ ಎಲ್ಲವೂ ಹೊಸದಾಗಿ ಮಾರ್ಪಾಡಾಗ್ತದೆ. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರಪ್ಪ. ಈ ದಿನದಲ್ಲಿ ಸ್ವಾಮಿ ವಾಕ್ಯ ಕೇಳುತ್ತಿರುವಂತಹ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಈ ವಾಕ್ಯದ ಪ್ರಕಾರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿ ದೇವರೇ, ಒಬ್ಬೊಬ್ಬರನ್ನು ಸ್ವಾಮಿ ನೀನು ಕರ್ತನೆ ನಡೆಸಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತಾನೆ. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.